ಈಗ ಮೇಷರಾಶಿಯವರು ಅಂತ ತಗೊಂಡ್ರೆ ಮೇಷರಾಶಿಗೆ ಅಂಥ ಗ್ರಹಣದ ಎಫೆಕ್ಟ್ ಏನೂ ಆಗೋದಿಲ್ಲ. ಮೇಷರಾಶಿಯವರಿಗೆ ಈಗ ಅವರು ವೈಯಕ್ತಿಕವಾದ ಏನೇ ಇರ್ಬೋದು, ಅಂದರೆ ಜಾತಕನೋ ದಶಾಭುಕ್ತಿನೋ ಅಥವಾ ಗೋಚರ ಇರ್ಬೋದು, ಆದರೂ ಈ ಗ್ರಹಣದ ತೊಂದರೆ ಮೇಷರಾಶಿಯವರಿಗೆ ಅಂತ ಆಗೋದಿಲ್ಲ. 7.5 7 ಶನಿ ಇದೆ, ಆ ಥರ ತೊಂದರೆ ಆಗಲ್ಲ. ಇನ್ನು ವೃಷಭ ರಾಶಿ ಅಂತ ವೃಷಭ ರಾಶಿ ಗುರುವಿನ ಅನುಕೂಲ ಇದೆ, ಗುರು ಅನುಗ್ರಹ ಇರೋದ್ರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ನಾವು ಹೇಳಬೇಕು. ಅಂತ ತುಂಬ ತೊಂದರೆಗಳಾಗೋದಿಲ್ಲ, ಅವ್ರಿಗೂ ಅನುಕೂಲ ಇರುತ್ತೆ. ಇನ್ನು ಕರ್ಕಾಟಕ ರಾಶಿ ಅಂತ ತೆಗೆದುಕೊಂಡ್ರೆ ದ್ವಿತೀಯ ಭಾವದಲ್ಲಿ ಗ್ರಹಣ ಆಗ್ತದೆ. ಕರ್ಕಾಟಕ ರಾಶಿ ಮಿಥುನ ರಾಶಿಯನ್ನು ತೆಗೆದುಕೊಂಡು ಮಿಥುನ ರಾಶಿಯವರನ್ನು ತೆಗೆದುಕೊಂಡ್ರೆ ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಗುರು ಇದು ಕೂಡ ಪೂರ್ವ ಪುಣ್ಯ ಸ್ಥಾನ ಗುರು ದೃಷ್ಟಿ ಇದೆ. ಗುರು ಇರೋ ಜಾಗ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಕೂಡ ಗುರುದೃಷ್ಟಿ ತುಂಬ ಒಳ್ಳೆಯದು ಅಂತಾರೆ. ಹಾಗಾಗಿ ಮಿಥುನದಲ್ಲಿ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ನಾವು ಹೇಳ್ಬೋದು. ಆದರೆ ಅವನಿಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ಕುಜನ ಮೇಲೆ, ರಾಹುನ ಮೇಲೆ, ಬುಧ ರವಿ ಮೇಲೆ ಗುರುದೃಷ್ಟಿ ಅಷ್ಟು ಅವ್ರಿಗೆ ಎಫೆಕ್ಟ್ ಆಗಲ್ಲ. ಇನ್ನು ಕರ್ಕಾಟಕ ರಾಶಿಯನ್ನು ತೆಗೆದುಕೊಂಡು ನಾವು ನೋಡಿದ್ರೆ, ಇನ್ನು ಕರ್ಕಾಟಕ ರಾಶಿಯಲ್ಲಿ ದ್ವಿತೀಯ ಭಾವದಲ್ಲೇನೆ ಗ್ರಹಣ ಆಗೋದು. ಅಂದರೆ ಧನಸ್ಥಾನ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಕೇತು ಇದ್ದಾನೆ. ಕೇತು ಮತ್ತು ಗ್ರಹಣ ಅದೇ ನಕ್ಷತ್ರ ರಾಶಿಯಲ್ಲಿ ಆಗೋರೋದ್ರಿಂದ ಸ್ವಲ್ಪ ಆರ್ಥಿಕ ನಷ್ಟ ಆಗೋದು, ಆರ್ಥಿಕ ಸಂಕಷ್ಟಕ್ಕೆ ಸಿಗತಕ್ಕಂಥದ್ದು, ಮತ್ತು ವಾಕ್ಸ್ಥಾನ ಅಂತ ಹೇಳ್ತೀವಿ, ಮಾತಲ್ಲಿ ಏನಾದರೂ ತೊಂದರೆ ಆಗೋದು, ಯಾರಿಗಾರು ಗ್ಯಾರಂಟಿ ಹಾಕ್ಕೊಂಡು ಸ್ಯೂರಿಟಿ ಹಾಕ್ಕೊಂಡು ಆರ್ಥಿಕ ಸಂಕಷ್ಟವನ್ನು ಅನುಭವಿಸೋದು, ಮತ್ತು ವಾದ ವಿವಾದಗಳನ್ನು ಕೇತುಗೆ ತಲೆ ಇಲ್ಲ ಅಂತ ಹೇಳ್ತೀವಿ, ರಾಹು ತಲೆ ಕೇತು ಬಾಲ ಅಂತ ಹೇಳ್ತೀವಿ, ವ್ಯವಹಾರಿಕವಾಗಿ ನಾವು ಹೇಳ್ಬೇಕಂತಂದ್ರೆ. ಹಾಗಾಗಿ ಕೆಲವೊಂದಷ್ಟು ವಾದ ವಿವಾದಗಳು ಆಗ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಮಟ್ಟಿಗೆ ಮಾನ ನಷ್ಟ ಆಗೋದು, ಧನ ನಷ್ಟ ಆಗೋದು, ಆರ್ಥಿಕ ನಷ್ಟ ಆಗೋದು, ಅದ್ರ ಜೊತೆಗೆ ಮಾನಸಿಕವಾಗಿ ಅಸಮಾಧಾನ ಆಗುವ ಸಾಧ್ಯತೆಗಳು ಈ ಕರ್ಕಾಟಕ ರಾಶಿಯಲ್ಲಿ ಆಗ್ತದೆ. ಇನ್ನು ಸಿಂಹರಾಶಿಯನ್ನು ತೆಗೆದುಕೊಂಡ್ರೆ ಸಿಂಹರಾಶಿಯಲ್ಲೇ ಗ್ರಹಣ ಸಂಭವಿಸೋದ್ರಿಂದ ಸಿಂಹರಾಶಿಯವರಿಗೆ ಸ್ವಲ್ಪ ತೊಂದರೆ ಇರ್ತದೆ. ಇದಕ್ಕೆಲ್ಲ ಪರಿಹಾರ ಆಮೇಲೆ ಒಂದೇ ಹೇಳ್ತೀನಿ ನಾನು, ತೊಂದರೆ ಇರೋರಿಗೆ. ಹಾಗೆ ಸಿಂಹರಾಶಿಯಲ್ಲೇ ಗ್ರಹಣ ಆಗಿರೋದ್ರಿಂದ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು. ಅವರಿಗೆ ಶೀತ, ಪಿತ್ತ, ಕಫ ಇದರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಇನ್ನು ಆ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಅವರಿಗೆ ಆರೋಗ್ಯ ಚಿಕಿತ್ಸೆ, ಈ ತ್ರಿದೋಷ ಅಂತ ಹೇಳ್ತೀವಿ, ಕಫ, ಪಿತ್ತ, ವಾತ, ಇದಕ್ಕೆ ಸ್ವಲ್ಪ ಮತ್ತು ಜೊತೆಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರೋದು, ಮತ್ತು ಜಾಯಿಂಟ್ ಪೇಯ್ನ್ ಬರೋದು, ಈ ಥರ ಸಣ್ಣ ಪುಟ್ಟ ತೊಂದರೆಗಳು. ಮತ್ತು ಸ್ಥಾನ ಬದಲಾವಣೆ, ಈ ಗ್ರಹಣದ ಫಲದ ಪ್ರಕಾರ ಒಂದು 3 ತಿಂಗಳವರೆಗೆ ನಾವು ಇದನ್ನು ತಗೋಬೋದು, ಅಂದರೆ ಫಲ ಇಟ್ಕೋಬೋದು. ಸ್ಥಾನ ಬದಲಾವಣೆ ಅಂತಂದರೆ ಕೆಲಸ ಬದಲಾವಣೆ, ಮನೆ ಬದಲಾವಣೆ, ಈ ಥರದ್ದು ಬದಲಾವಣೆ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಆರೋಗ್ಯದ ಬದಲಾವಣೆ, ವ್ಯತ್ಯಾಸ ಆಗುವ ಸಾಧ್ಯತೆಗಳು ಕೂಡ ಈ ಒಂದು ಸಿಂಹರಾಶಿಗೆ ಇರುತ್ತೆ. ಮತ್ತು ದಾಂಪತ್ಯದಲ್ಲಿ ಬರೋ ಸಪ್ತಮ ಸ್ಥಾನ ಕೆಟ್ಟೋಗುತ್ತೆ ಈ ರಾಹು ಮತ್ತು ಕುಜ ಅಲ್ಲಿ ಇರೋದ್ರಿಂದ. ಅದು ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ. ಆನಂತರದಲ್ಲಿ ಇನ್ನೊಂದು ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಸ್ವಲ್ಪ ಅಲ್ಲಿ ಅಸಮಾಧಾನ ಬರುವಂಥ ಸಾಧ್ಯತೆಗಳು ಸಪ್ತಮ ಮತ್ತು ಅಷ್ಟಮ ದೋಷದಿಂದ ಈ ಸಿಂಹರಾಶಿಯವರಿಗೆ, ಜೊತೆ ಗ್ರಹಣದ ದೋಷದಿಂದ ಕೂಡ ಅವ್ರಿಗೆ ಆಗಬಹುದು ಅಂತ ನಾವು ಹೇಳ್ತೀವಿ. ಇನ್ನು ಕನ್ಯಾ ರಾಶಿ, ಇನ್ನು ಕನ್ಯಾ ರಾಶಿ ಅಂತ ತೆಗೆದುಕೊಂಡು ನೋಡುವಾಗ ಕನ್ಯಾ ರಾಶಿಗೆ ದಶಮದಲ್ಲಿ ಗುರು ಇದ್ದಾನೆ, ಮತ್ತು ಅವರಿಗೆ ಸಪ್ತಮದಲ್ಲಿ ಶನಿ ಬಲಗಳಲ್ಲಿ ಒಂದು ಷಡ್ಬಲಗಳಲ್ಲಿ ಒಂದು ದಿಗ್ಬಲ ಅಂತ ಹೇಳ್ತೀವಿ. ಇಂಡಿವಿಜುವಲ್ ಆಗಿ ಅವರಿಗೆ ಸ್ವಲ್ಪ ಒಳ್ಳೆಯದು. ಆದರೂ ಕೂಡ ಕೆಲವೊಂದಷ್ಟು ದಾಂಪತ್ಯ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಮತ್ತು ಕೆಲವೊಂದಷ್ಟು ಆರ್ಥಿಕವಾಗಿ ಸ್ವಲ್ಪ ನಿಧಾನ ಆಗೋದು, ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಬರೋದು. ಕೈ ದುಡ್ಡಿಲ್ಲ ಅಂತಾರೆ, ದುಡ್ಡು ಎಲ್ಲರೂ ಮಾಡ್ತಾರೆ, ದುಡ್ಡು ಮಾಡದೇ ಇರೋರೇ ಇಲ್ಲ, ಎಲ್ಲರೂ ದುಡ್ಡು ಮಾಡ್ತಾರೆ, ದುಡ್ಡು ಕೈಯಲ್ಲಿ ಅದು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ, ಖಾಲಿ ಆಗತ್ತೆ ಅಂತ ಹೇಳ್ತಾರೆ. ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ಮಾನಸಿಕವಾಗಿರ್ತದೆ, ಕೆಲವು ಗೊಂದಲಗಳಿರುತ್ತೆ, ಅದನ್ನು ಅವರು ಸರಿ ಮಾಡ್ಕೋಬೇಕು. ಅನಂತರದಲ್ಲಿ ಹತ್ತಿರದಲ್ಲಿ ಗುರು ಏನು ಕೆಟ್ಟದ್ದು ಮಾಡೋದಿಲ್ಲ, ಮತ್ತು ಷಷ್ಠದಲ್ಲಿ ರಾಹು ಮತ್ತು ವೇದದಲ್ಲಿ ಕೇತು ಅಂಥ ತೊಂದರೆಗಳೇನು ಬರಲಿಕ್ಕಿಲ್ಲ. ಅವರಿಗೆ ಕೋರ್ಟು ಕಚೇರಿ, ವ್ಯಾಜ್ಯ, ಶತ್ರುಧ್ವಂಸ ಆಗ್ತದೆ. ಏಕೆಂದರೆ ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಸ್ವಲ್ಪ ರವಿ ಇರೋದ್ರಿಂದ ತಾತ್ಕಾಲಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳು ನಾವು ಹೇಳ್ತೀವಿ. ಇನ್ನು ತುಲಾರಾಶಿಯನ್ನು ನಾವು ತೆಗೆದುಕೊಂಡು ನೋಡುವಾಗ ತುಲಾರಾಶಿಗೆ ಅಂಥ ತೊಂದರೆ ಇಲ್ಲ. ತುಲಾರಾಶಿಗೆ ಗುರುದೃಷ್ಟಿ ಇದೆ. ನಾವು ವಿಶೇಷವಾಗಿ ಗುರುವನ್ನು ನಾವು ಪೂಜಿಸ್ತಕ್ಕಂಥವ್ರು, ಗುರುವಿನ ಆರಾಧನೆ ಮಾಡ್ತಕ್ಕಂಥವ್ರು, ಗುರು ಒಂದು ಪುಣ್ಯದ ಫಲವನ್ನು ಕೊಡ್ತಾನೆ ಅಂತ ಹೇಳ್ತೀವಿ ನಾವು. ಗುರುವಿನ ಪುಣ್ಯದ ಫಲದಿಂದ ಗುರುವಿನ ಪೂರ್ಣ ಅನುಗ್ರಹ ಸಿಕ್ತು ಅಂತಂದರೆ ನಮ್ಗೆ ಎಲ್ಲ ರೀತಿಯ ಅನುಕೂಲ ಅಂತ ಹೇಳ್ತೀವಿ. ಪೂರ್ವಾರ್ಜಿತ ಪುಣ್ಯದ ಫಲ ಗುರುವಿನಿಂದ ದೊರಕುತ್ತೆ. ಕರ್ಮದ ಫಲ ಏನಿದೆ ನಮಗೆ ಶನಿಯಿಂದ ದೊರಕುತ್ತೆ. ಪೂರ್ವಾರ್ಜಿತ ಕರ್ಮ ಏನಿದೆ, ಪಿತೃಪಿತಾಮಹ ಮುಂದೆ ಹಿಂದಿನ 7 ತಲೆಮಾರಿನ ಪೂರ್ವಾರ್ಜಿತವಾದ ಕರ್ಮದ ಫಲ ಇರಲಿ, ಪುಣ್ಯದ ಫಲ ಇರಲಿ, ಅದು ಕೂಡ ನಮಗೆ ರಾಹುಕೇತುವಿನ ಚಿಂತನೆ ಮಾಡಬೇಕು ಅಂತ ಹೇಳ್ತೀವಿ. ಹಾಗಿರೋದ್ರಿಂದ ಈ ತುಲಾರಾಶಿಗೆ ಗುರು ಅನುಕೂಲ ಇರೋದ್ರಿಂದ, ಮತ್ತು ಏಕಾದಶದಲ್ಲಿ ಕೇತು ಮತ್ತು ಚಂದ್ರನು ಅಲ್ಲೇ ಸ್ಥಿತ ಆಗಿರೋದ್ರಿಂದ ಅಂಥ ತೊಂದರೆಗಳು ಈ ತುಲಾರಾಶಿಯವರಿಗೆ ಆಗೋದಿಲ್ಲ. ಇನ್ನು ವೃಶ್ಚಿಕ ರಾಶಿ ಅಂತ ತೆಗೆದುಕೊಂಡು ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಪಂಚಮದಲ್ಲಿ ಶನಿ, ಚತುರ್ಥದಲ್ಲಿ ರಾಹು ಇದ್ದಾನೆ. ಇವರು ಕೂಡ ಕೇತು ಚಂದ್ರರು ಕೂಡ ಅವರು ಕೆಲಸ ಅಡಚಣೆ ಮಾಡ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಅವರು ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆ ಮಾಡೋದು, ಮತ್ತು ಸ್ಥಾನ ಬದಲಾವಣೆ ಆಗೋದು, ಸ್ವಲ್ಪ ನಿಧಾನ ಕೆಲಸಗಳಾಗೋದು, ಆರ್ಥಿಕ ಸಂಕಷ್ಟ ಬರತಕ್ಕಂಥದ್ದು. ಮತ್ತು ಚತುರ್ಥ ಭಾವದಲ್ಲಿ ರಾಹು ಮತ್ತು ಕೇತುವಿನ ಒಂದು ಪ್ರಭಾವ ಎರಡೂ ಇರುತ್ತೆ. ಒಂದು ಗ್ರಹ ಇದ್ದರೆ 2 ಗ್ರಹದ ಪ್ರಭಾವಗಳು ಇರುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಅಲ್ಲಿ ಅವರಿಗೆ ಚತುರ್ಥ ಭಾವ ಸುಖ ಸ್ಥಾನ ಅಂತೇಳಿ, ತಂದೆ ಸುಖ, ತಾಯಿ ಸುಖ, ದಾಂಪತ್ಯ ಸುಖ,
ವಾಹನ ಸುಖ, ಹೀಗೆ ಸುಖಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಡಚಣೆ ಆಗುತ್ತೆ. ಈಗ ವಾಹನದಿಂದ ಸ್ವಲ್ಪ ಹುಷಾರಾಗಿರಬೇಕು. ಜೊತೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನೋ ಸಣ್ಣಪುಟ್ಟ ತೊಂದರೆಗಳಾಗೋದು, ವಾಹನ ಅಪಘಾತದ ಭಯ, ಮತ್ತು ತಾಯಿ ಆರೋಗ್ಯದಲ್ಲಿ ತೊಂದರೆ, ಮತ್ತು ಮನೆ ಕಟ್ತಾ ಇದ್ರೆ ಅದು ನಿಧಾನ ಆಗ್ತಕ್ಕಂಥದ್ದು, ಮತ್ತು ಕೆಲವೊಂದಷ್ಟು ಆಸ್ತಿ ವಿಚಾರದ ಸಣ್ಣಪುಟ್ಟ ಗೊಂದಲ ಆಗುವ ಸಾಧ್ಯತೆಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಾಗಿದ್ದು ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಅವರು ಶಾಂತಿ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಪಂಚಮದಲ್ಲಿ ಶನಿ ಗೋಚರ ಕೂಡ ಇರುತ್ತೆ. ಹಾಗಾಗಿ ಪಂಚಮದ ಶನಿ ಕೂಡ ಕುಟುಂಬದಲ್ಲಿ ಸ್ವಲ್ಪ ಅಡಚಣೆಯನ್ನು ಮಾಡ್ತಾನೆ, ಅವರ ಎಫೆಕ್ಟು ಇರುತ್ತೆ. ಮತ್ತು ಗುರುವಿನ ಪೂರ್ಣ ಅನುಗ್ರಹ ಒಂದು ವೃಶ್ಚಿಕ ರಾಶಿಗೆ ಅಷ್ಟು ಇಲ್ಲ, ಸ್ವಲ್ಪ ಒಂದು ದುಸ್ಥಾನದಲ್ಲಿರೋದಂದರೆ 8ನೇ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಇನ್ನು ಧನುರಾಶಿಯನ್ನು ನಾವು ಚಿಂತನೆ ಮಾಡುವಾಗ ಧನುರಾಶಿಗೆ ವಿಕ್ರಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಚತುರ್ಥದಲ್ಲಿ ಶನಿ, ಹೀಗಾಗಿ ಸ್ವಲ್ಪ ಮಂದ, ಎಲ್ಲ ನಿಧಾನ. ಮತ್ತು ಧನುರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಸಪ್ತಮದಲ್ಲಿ ಗುರು ನೇರ ದೃಷ್ಟಿ ಇದೆ, ಗುರುವಿನ ಪೂರ್ಣ ಅನುಗ್ರಹ. ಮತ್ತು ಚತುರ್ಥಾಧಿಪತಿ ರಾಶ್ಯಾಧಿಪತಿ ಆಗಿರತಕ್ಕಂಥ ಗುರು ಶುಭಫಲವನ್ನೇ ಕೊಡ್ತಾನೆ, ಕೆಟ್ಟದ್ದು ಮಾಡೋದಿಲ್ಲ. ಗುರುವಿನ ಎಷ್ಟೇ ಫಲ ಇದ್ದರೂ ಕೂಡ ಬೇರೆ ಗ್ರಹಗಳು ಕೂಡ ಅದರ ಫಲವನ್ನು ಕೊಡ್ತದೆ. ಯಾಕೆಂದರೆ ಗುರು ಒಬ್ಬನೇ ಮುಖ್ಯ ಅಂತಲ್ಲ, ಎಲ್ಲ ಗ್ರಹಗಳು ಮುಖ್ಯ. ಆದರೆ ಗುರು ಶುಭಫಲವನ್ನು ಕೊಡೋದನ್ನು ಹೆಚ್ಚು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಮತ್ತು ನೈಸರ್ಗಿಕ ಪಾಪಗ್ರಹಗಳು, ನೈಸರ್ಗಿಕ ಶುಭ ಗ್ರಹಗಳು ಅಂತ ನಾವೇನು ಹೇಳ್ತೀವಿ, ಎಲ್ಲ ಗ್ರಹಗಳು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಆದರೆ ಚಿಂತನೆ ಮಾಡುವಾಗ ಅವರ ಸ್ಥಾನದ ಬಲ ಮತ್ತು ಕೆಲವೊಂದಷ್ಟು ಅವರ ಮಾಡ್ತಕ್ಕಂಥ ಫಲಗಳನ್ನು ನಾವು ಅವ್ರು ಯಾರ್ಯಾರು ಯಾವ ಕಾರಣಕ್ಕೆ ಯಾವ ಗ್ರಹಗಳು ಕರ್ತೃಗಳು, ಯಾವ ಗ್ರಹಗಳು ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಚಿಂತನೆ ಮಾಡಬೇಕು ಅನ್ನುವಂಥದ್ದೇ. ಹಾಗೆ ಒಂದೊಂದು ಗ್ರಹಗಳು 150 ರೀತಿಯ ಫಲವನ್ನು ಒಂದು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ. ಹೀಗೆ 9 ಗ್ರಹಗಳು ಒಂದೊಂದು ಗ್ರಹಗಳು 150 ರೀತಿಯ ಪರಿಣಾಮ ಬೀರುತ್ತೆ. ಯಾಕೆಂದರೆ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ರೀತಿಯ ಫಲವನ್ನು ಕೊಡುತ್ತೆ. ಈಗ ವಯಸ್ಸಾದವರಿಗೆ ಗುರುಬಲ ಬಂದರೆ ಅವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಮಕ್ಕಳಿಗೆ ಗುರುಬಲ ಬಂದರೆ ನಾವು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಒಂದು 25 ವರ್ಷ ಗುರುಬಲ ಬಂದು ಮದುವೆ ಆಗುತ್ತೆ ಅಂತ ಹೇಳ್ತೀವಿ. ಮದುವೆ ಆದರೂ ಗುರುಬಲ ಬಂದು ದಾಂಪತ್ಯ ಚೆನ್ನಾಗಿದೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ಗ್ರಹಗಳನ್ನು ನಾವು ಚಿಂತನೆ ಮಾಡಬೇಕೇ ಹೊರತು ಯಾವುದೇ ಒಂದು ದೃಷ್ಟಿಯಿಂದ ನಾವು ಗ್ರಹಗಳನ್ನು ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಧನುರಾಶಿಯವರಿಗೆ ಗುರುದೃಷ್ಟಿ ಇರುತ್ತೆ, ಮತ್ತು ಬಟ್ ಅವರಿಗೆ ಅನುಕೂಲ ಇದೆ. ಮತ್ತು ಆಸ್ತಿ ವಿಚಾರ ಸ್ವಲ್ಪ ಕೋರ್ಟು ಕಚೇರಿ ವ್ಯಾಜ್ಯ ಸಂದರ್ಭಗಳು ಈ ಒಂದು 3 ತಿಂಗಳ ಅವಧಿಯಲ್ಲಿ ಬಂದರೆ ಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವರು ಜಾಗ್ರತೆ, ಎಲ್ಲದಕ್ಕೂ ನಾವೇನು ಜಾಸ್ತಿ ಜಾಗ್ರತೆ, ಎಲ್ಲದಕ್ಕೂ ಜಾಗ್ರತೆ ಮೂಲ ಕಾರಣ. ಮತ್ತು ಕುಳಿತು ಮಾತಾಡೋದು, ತಾಳ್ಮೆ ಭಾಳ ಮುಖ್ಯವಾಗಿರುತ್ತೆ. ಇನ್ನು ಮಕರ ರಾಶಿ ಅಂತ ತೆಗೆದುಕೊಂಡ್ರೆ, ಮಕರ ರಾಶಿಯಲ್ಲಿ ದ್ವಿತೀಯದಲ್ಲಿ ರಾಹುವಿನ ಸಂಚಾರ, ಮತ್ತು ರವಿಯ ಸಂಚಾರ, ಬುಧನ ಸಂಚಾರ, ತೃತೀಯದಲ್ಲಿ ಶನಿಯ ಸಂಚಾರ, ಅಷ್ಟಮದಲ್ಲಿ ಕೇತುವಿನ ಸಂಚಾರ, ಹೀಗೆ ಸ್ಥಾನ ಬದಲಾವಣೆ ಆಗೋದು, ಕೆಲವೊಂದಷ್ಟು ಆರೋಗ್ಯ ವ್ಯತ್ಯಾಸ ಆಗೋದು, ವಿಪರೀತ ತಲೆನೋವು ಬರೋದು, ಮೈಗ್ರೇನ್ ಬರೋದು, ಕತ್ತು ನೋವು ಬರೋದು, ಸೊಂಟ ನೋವು ಬರೋದು, ಈ ಜಾಡ್ಯಸ್ವ ಅಂತ ಹೇಳ್ತೀವಿ, ಸೋಮಾರಿತನ ಬರೋದು, ಇವೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ. ಏಕೆಂದರೆ ಅದರ ಹಣಕಾಸಿನ ಈ ಮನೆಗಳತನ ಆಗೋದು, ವಾಹನ ಅಪಘಾತ ಆಗೋದು, ಕೆಲವೊಂದಷ್ಟು ಕಳ್ತನ ಆಗೋದಲ್ಲ, ಈ ದ್ವಿತೀಯ ಭಾವದ ದುಡ್ಡು ಕಳ್ತನ ಆಗೋದು. ಯಾಕೆಂತಂದ್ರೆ ಯಾರಿಗಾರು ಕೊಟ್ಬಿಟ್ಟು ವಾಪಸ್ ಬರದೇ ಇರೋದು, ಈ ಥರ 2ರಲ್ಲಿ ರಾಹು ಇದ್ದಾಗ ಆರ್ಥಿಕವಾಗಿ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆ. ಎಲ್ಲದಕ್ಕೂ ಭದ್ರತೆ, ಜಾಗ್ರತೆ, ತಾಳ್ಮೆ ಇದನ್ನು ಮುಖ್ಯವಾಗಿ ವಹಿಸಬೇಕಾಗತ್ತೆ. ಮತ್ತು 2ರಲ್ಲಿ ರವಿ ಇರೋದ್ರಿಂದ ಶೀಘ್ರ ಕೋಪ ಬರತಕ್ಕಂಥದ್ದು, ನೇರವಾದ ನಡೆ ನುಡಿ ಮಾತುಗಳನ್ನ ಆಡ್ತಕ್ಕಂಥದ್ದು, ನನಗೂ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗೋದು, ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಮಕರ ರಾಶಿಯವರಿಗಿರುತ್ತೆ. ಇನ್ನು ಕುಂಭರಾಶಿಯನ್ನು ಚಿಂತನೆ ಮಾಡಿದ್ರೆ, ಕುಂಭದಲ್ಲಿ ರಾಹು ಇದ್ದಾನೆ, ಮತ್ತು ಅವನು ಮಾನಸಿಕವಾಗಿ ತುಂಬ ಒತ್ತಡವನ್ನು ಕೊಡ್ತಾನೆ. ಅಲ್ಲದೆ ಸಪ್ತಮದಲ್ಲಿ ಕೇತು, ಅಲ್ಲೇ ಗ್ರಹಣ ಆಗ್ತದೆ. ಹಾಗಾಗಿ ಸ್ವಲ್ಪ ಬೇಡದೇ ಇರೋ ನೆಗೆಟಿವ್ ಚಿಂತನೆಗಳು, ಮತ್ತು ಕೆಲವೊಂದು ಶತ್ರುಗಳಿಂದ, ಅಂದರೆ ಶತ್ರುಗಳು ಅಂದರೆ ಯಾರು ತಾನಾಗೆ ನಾವು ಯಾರು ಶತ್ರುಗಳು ಮಾಡೋದಿಲ್ಲ, ಕೆಲವು ವ್ಯವಹಾರಗಳಿಂದ ನಮಗೆ ಬರ್ತದೆ. ಶತ್ರುಗಳು ಹೇಗೆ ಆಗ್ತಾರೆ ಅಂತಂದ್ರೆ ನಾವು ಕಮಿಟ್ಮೆಂಟ್ ಸರಿ ಇಲ್ಲದೆ ಇದ್ದಾಗ ಆಗ್ತಾರೆ. ಈಗ ಯಾವುದೋ ಒಂದು ವ್ಯವಹಾರದಲ್ಲಿ ಯಾರೋ ಒಂದು ಅಡಚಣೆ ಮಾಡ್ತಾರೆ, ತೊಂದರೆ ಮಾಡ್ತಾರೆ, ಯಾವುದೇ ವ್ಯವಹಾರಕ್ಕೆ ಮತ್ತೊಂದರೆ ಒಬ್ಬರಿಂದ ತೊಂದರೆ ಆದಾಗ ಅದರಿಂದ ಶತ್ರುಗಳು ಮತ್ತೊಂದು ಇನ್ನೊಂದು ಸಾಧಕ ಬಾಧಕಗಳು ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಅವರು ಭಾಳ ಜಾಗ್ರತೆ ವಹಿಸಬೇಕು. ಆರೋಗ್ಯದಲ್ಲಿ ಜಾಗ್ರತೆ ವಹಿಸಬೇಕು. ಸಪ್ತಮ ಭಾವ ದಾಂಪತ್ಯದಲ್ಲಿ ಜಾಗ್ರತೆ ವಹಿಸಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದರಲ್ಲಿ ಜಾಗ್ರತೆ ವಹಿಸಬೇಕು. ಯಾವುದೇ ಅವರನ್ನು ಕೊಡೋದು ತೊಗೊಳ್ಳೋದ್ರಲ್ಲಿ ಭಾಳ ಜಾಗ್ರತೆಯನ್ನು, ಹಣಕಾಸು ವ್ಯವಹಾರ, ಗ್ಯಾರಂಟಿ, ಸೆಕ್ಯೂರಿಟಿ ಎಲ್ಲದರಲ್ಲೂ ಜಾಗ್ರತೆ ವಹಿಸೋದ್ರಿಂದ ಅವರಿಗೆ ತೊಂದರೆಗಳು ಪರಿಹಾರ. ದ್ವಿತೀಯದಲ್ಲಿ ಶನಿ ಇರೋದ್ರಿಂದ ಮತ್ತು ಅದು ಕೂಡ ಅವರಿಗೆ 7ವಾರ ಶನಿ ಪ್ರಭಾವ ಕೂಡ ಈಗ ಕೊನೆಯ ಭಾಗದಲ್ಲಿ ಇರ್ತದೆ, ಅದನ್ನು ಜಾಗ್ರತೆ ವಹಿಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದಾನೆ, ಆಲ್ರೆಡಿ ಅರ್ಧ ಭಾಗ ಮುಗಿದಿದೆ, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ. ಮತ್ತು ವ್ಯಯದಲ್ಲಿ ರಾಹು ಮತ್ತು ಷಷ್ಠದಲ್ಲಿ ಕೇತು, ಅವರಿಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಇರುತ್ತೆ. ಮತ್ತು ಕೆಲವೊಂದಷ್ಟು ರೋಗ, ಸಾಲ, ಶತ್ರು ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿರ್ತದೆ. ಮತ್ತು ಇನ್ನು ಅಂತ ಹೇಳುವಂಥ ಸಮಸ್ಯೆ ಏನು ಈ ಮೀನರಾಶಿಯವರಿಗೆ ಆಗೋದಿಲ್ಲ. ಯಾರಿಗೂ ಕಷ್ಟ ತೊಂದರೆ ಇರಲಿ ಇರದೇ ಇರಲಿ, ಗ್ರಹಣದ ಫಲ ಅಂತ ಒಂದು ನಮ್ಮಲ್ಲಿ ಚಿಂತನೆ ಇದೆ. ಆ ಚಿಂತನೆ ಬಗ್ಗೆ ನಾವೊಂದು ಕ್ಲಿಯರಿಟಿ ಕೊಡ್ತೀವಿ. ಇನ್ನು ಆಚರಣೆ ವಿಚಾರದ ಬಗ್ಗೆ ಈಗಾಗಲೇ ನಾವು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಕ್ಷತ್ರಿ ಗುರುಗಳು ಕೂಡ ಅದ್ರ ಬಗ್ಗೆ ವಿಶ್ಲೇಷಣೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಇನ್ನು ಅದಕ್ಕೆ ಪರಿಹಾರ ಹೇಳಬೇಕು. ನಾವು ಇಷ್ಟೆಲ್ಲ ಆದಮೇಲೆ ಪರಿಹಾರ ಒಂದು ಹೇಳಬೇಕಾಗತ್ತೆ. ಎಲ್ಲ ರಾಶಿಯವರಿಗೂ ಕೂಡ ನಿಮಗೆ ಮಾಡಬೇಕು ಅನಿಸಿದ್ರೆ ಎಲ್ಲರೂ ಇಂಥ ರಾಶಿಯವ್ರು ಮಾಡಬೇಕು, ಇಂಥವ್ರು ಮಾಡಬಾರ್ದು ಅನ್ನೋದಿಲ್ಲ, ಎಲ್ಲರೂ ಮಾಡಬೇಕು ಅಂತ ನಾವು ಹೇಳ್ತೀವಿ. ಒಳ್ಳೇದಿರಲಿ ಕೆಟ್ಟದ್ದಿರಲಿ ಪ್ರಭಾವ ನಮ್ಮ ಮೇಲೆ ಇರುತ್ತೆ, ನಮ್ಮ ಮೇಲೆ ಇರುತ್ತೆ. ನಮ್ಮ ಮನೇಲಿ ಯಾರೋ ಒಬ್ಬರು ಒಂದು ರಾಶಿಯವರು ನಕ್ಷತ್ರ ಇರ್ತಿರ್ತಾರೆ, ಒಬ್ಬರೇ ಒಂದೇ ನಕ್ಷತ್ರ ಎಲ್ಲರೂ ಹುಟ್ಟಿರಲ್ಲ. ಹಾಗಾಗಿ ಅವರು ಅಕ್ಕಿ ಮತ್ತು ಹುರುಳಿಯನ್ನು ಫಲತಾಮೂಲಾದಿಗಳಿಂದ
ಅದನ್ನು ಚಂದ್ರಪರಾಗ ಕಾಲದಲ್ಲಿ ಅಂತ ಹೇಳಿ ಅದನ್ನು ತುಳಸಿ ಬಿಟ್ಟು ನೀರು ಬಿಟ್ಬಿಟ್ಟು ಅದನ್ನು ದಾನವಾಗಿ ಕೊಡೋದ್ರಿಂದ ಅವರಿಗೆ ಎಲ್ಲ ರೀತಿಯ ಗ್ರಹಣ ದೋಷದಿಂದ ಮುಕ್ತಿ ಹೊಂದಿ ಸುಖ ಶಾಂತಿ ಎಲ್ಲವೂ ಕೂಡ ದೊರಕುತ್ತೆ. ಮತ್ತು ಗ್ರಹಣ ದೋಷ ಪರಿಪೂರ್ಣವಾಗಿ ಅವರಿಗೆ ಪರಿಹಾರ ಆಗುತ್ತೆ. ಯಾವುದೇ ಗ್ರಹಣ ದೋಷದ ತೊಂದರೆಗಳು ಬರದೇ ಇರಲಿ ಅಂತ ನನ್ನ ದೇವರಿಗೆ ಪ್ರಾರ್ಥನೆ.